ನೇರವಾಗಿ ಕರೆ ಮಾಡಿ ಕಶ್ಯಪರೊಂದಿಗೆ ಮಾತನಾಡಬಹುದು. ಉಳಿದ ರಾಶಿಗಳ ಮೇಲೆ ಪ್ರಭಾವ ಏನೇನು ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ಕಶ್ಯಪರೇ, ಉಳಿದ 4 ರಾಶಿಗಳ ಫಲಾಫಲ. ಧನುರ್ ರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಸಮಯ ನಡೀತಾ ಇದೆ. ಚಂದ್ರನು ಶುಕ್ರರು ಎಲ್ಲರೂ ನಿಮ್ಮ ಕಡೆ ಧಾವಿಸ್ತಾ ಬರುವಂಥ ತಿಂಗಳಲ್ಲಿ ಇದ್ದೀವಿ. ಧನುರ್ ರಾಶಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ, ಪುಣ್ಯಾತ್ಮರ ಸಂಘ, ಪುಣ್ಯಾತ್ಮರಲ್ಲಿ ಮನಸ್ಸು, ಏನು ಯಾರು ರಾಯರು, ಯೋಗಿಗಳು, ಇಂಥ ಒಂದು ವಿಷಯಗಳಲ್ಲಿ ಮನಸ್ಸಾಗ್ತಕ್ಕಂಥದ್ದು, ಈ ರೀತಿಯ ವಿಶೇಷ ಸಮಯವು ನಡೀತಾ ಇದೆ. ತೃತೀಯದಲ್ಲಿ ಶನಿಯೂ ಇರೋದರಿಂದ ಅವನ ವಕ್ರೀಚಾರವು ಬಿಟ್ಟಾಗ ಸ್ವಲ್ಪ ಕಸಿಬಿಸಿ, ಮಾನಸಿಕ ಕಸಿಬಿಸಿಗಳೆಲ್ಲ ತಾನೇ ಕಡಿಮೆ ಆಗ್ತದೆ. ನೀವು ಆದಷ್ಟು ಈಶ್ವರನ ನಮಃ ಶಿವಾಯ ಪಂಚಾಕ್ಷರವನ್ನು ಮತ್ತು ಗಂ ಗಣಪತೇ ನಮಃ ಇದನ್ನು ಒಂದು 108 3 ಸತಿ ನಿಮ್ಮ ಕೈಯಲ್ಲಿ ಆಗುವಷ್ಟು ಒಂದು 5 ನಿಮಿಷ ಆಗ್ತದ ಚೆನ್ನಾಗಿ ಧ್ಯಾನ ಮಾಡಿ. ಬೇರೆ ಏನು ಮಾಡೋದು ಬೇಡ. ಕಣ್ಣು ಮುಚ್ಚಿಕೊಂಡು ನಮಃ ಶಿವಾಯ ಗಂ ಗಣಪತೇ ನಮಃ ಇದನ್ನು ಚೆನ್ನಾಗಿ ಜಪ ಮಾಡುವುದು, ಆಯಿತಾ? ಮತ್ತು ಆಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಕಿರಿಕಿರಿ ಅಥವಾ ಮನೋಬಲ ವೃದ್ಧಿ, ಕಿರಿಕಿರಿ ಪರಿಹಾರವೂ ಆಗ್ತದೆ ಮತ್ತು ಮನೋಬಲ ವೃದ್ಧಿ ಆಗ್ತದೆ. ಸಾಮಾನ್ಯವಾಗಿ ಧನುರಾಶಿಯವರು ಬಹಳ ಮನೋಬಲ ಇರತಕ್ಕಂಥವ್ರು ಮತ್ತು ಮೊಂಡರೂ ಕೂಡ, ಆಯಿತಾ? ಅದು ಒಳ್ಳೆಯದಕ್ಕೆ ಉಪಯೋಗಿಸಿದರೆ ದೈವಾನುಕೂಲ ಆಗ್ತದೆ. ನಮ್ಮ ಹಣೆ ಬರ ಈ ಕಾಲದಲ್ಲಿ ಏನಂತಂದರೆ ನಾವು ಉಪಯೋಗಿಸೋದೆಲ್ಲ ಕೆಟ್ಟದಕ್ಕೆ ಉಪಯೋಗಿಸೋದು. ಹಾಗಾಗಿ ಗಣಪತಿ ಕಡೆ, ಅವನಪ್ಪನ ಕಡೆ ಸ್ವಲ್ಪ ಮನಸ್ಸು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನುರಾಶಿಯವರಿಗೆ ಒಳ್ಳೆಯದಾಗಲಿ. ಮಕರ ರಾಶಿಗೆ ಮನೆಯಲ್ಲಿ ಇರ್ತಕ್ಕಂತಹ ಅಥವಾ ಕುಟುಂಬದಲ್ಲಿರ್ತಕ್ಕಂತಹ ಸ್ತ್ರೀಯರಿಂದ ಏನಾದರೂ ಒಳ್ಳೆಯ ಸಹಾಯ ಆಗ್ತಕ್ಕಂತಹ ಸಂದರ್ಭವು ಬರ್ತದೆ. ಸ್ತ್ರೀಯರಿಗೆ ಬರಬೇಕಾಗಿರ್ತಕ್ಕಂತಹ ಹಣಕಾಸು, ಆಸ್ತಿ ಅಥವಾ ವಿವಾದಗಳು ಇದ್ದರೆ ಅದು ಪರಿಹಾರ ಆಗ್ತಕ್ಕಂತಹ ಸಮಯವು ನಡೀತಾ ಇದೆ. ಗಣಪತಿ ದೇವರ ಅನುಗ್ರಹದಿಂದ ಚೆನ್ನಾಗಿ ಪೂಜಿಸಿ ಅವನ ವರವನ್ನು, ಪ್ರಸಾದವನ್ನು ಪಡ್ಕೊಳ್ಳಿ. ಶತ್ರುತ್ವ ದೋಷ ಪರಿಹಾರವೂ ಆಗ್ತದೆ. ಕುಟುಂಬದ ಸಂಬಂಧದಲ್ಲಿರ್ತಕ್ಕಂತಹ ಕೆಲವು ಶತ್ರುತ್ವ ಭಾವನೆ, ವೈಮನಸ್ಯ ಅಥವಾ ವ್ಯಾಜ ಅಂತೇನು ಹೇಳ್ತೀವಿ, ಈ ರೀತಿಯ ಒಂದು ಸಂದರ್ಭಗಳು ಕೂಡ ಪರಿಹಾರ ಆಗ್ತಕ್ಕಂತಹ ಸಮಯವು ಈಗ ನಡೀತಾ ಇದೆ. ನೀವು ವಿಶೇಷವಾಗಿ ನಾನು ಇದೆಲ್ಲ ಹೇಳ್ತಿರೋದು ಗಣಪತಿಯ ಮತ್ತು ದುರ್ಗಾದೇವಿಯವರ ವಿಶೇಷ ಪೂಜೆಯನ್ನು ಮಾಡಿ, ಆಯಿತಾ? ಇದಕ್ಕಿಂತ ನಾನು ಹೇಳ್ತಾ ಇರತಕ್ಕಂತಹ ಫಲಕ್ಕಿಂತ ಒಳ್ಳೆಯ ಫಲವನ್ನು ನೀವು ಪಡೆಯಿರಿ ಅಂತ. ಮಕರ ರಾಶಿ ಆಯಿತು. ಕುಂಭರಾಶಿಯಾಗಿ ಇವರಿಗೆ ಅನೇಕವಾಗಿರ್ತಕ್ಕಂತಹ ಮಾನಸಿಕ ಅಡೆತಡೆಗಳು ನಡೀತಾ ಇರತಕ್ಕಂತಹ ವರ್ಷ ಇದು. ಮಾನಸಿಕ ಅಡೆತಡೆಯೇ ಮನುಷ್ಯನಿಗೆ ಬಹಳ ದೊಡ್ಡ ಸಮಸ್ಯೆ. ನಾನು ಆಗಲೇ ಹೇಳ್ದಂಗೆ ಆಕಾಶದಲ್ಲಿ ಅವಕಾಶ ಆಗ್ತದೆ, ಅಲ್ಲಿ ತಡೆ ಬಂದರೆ ನಮಗೆ ಸಿಡಿಮಿಡಿಗೊಳ್ತೇವೆ. ಅದಕ್ಕೆ ಅಭಿಮಾನಿ ದೇವತೆ ವಿನಾಯಕ ದೇವರು ಅಂತಂತ ಹೇಳಿದ್ದೇನೆ. ಇವರಿಗೆ, ಕುಂಭರಾಶಿಯವರಿಗೆ ನಡೀತಾ ಇರೋದೇ ಮಾನಸಿಕ ಅಡೆತಡೆ, ಕ್ಲಾರಿಟಿ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿ, ಮಾನಾಪಮಾನಗಳು ತುಂಬ ಆಗ್ತಕ್ಕಂತಹ ಸ್ಥಿತಿ, ಈ ರೀತಿಯ ಸಮಯ ನಡೀತಾ ಇದೆ. ಪಾಪ ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಈಗ ಪರಿಹಾರ ಆಗ್ತದೆ. ಚಂದ್ರನ ಬಲದಿಂದಲೂ ಶುಕ್ರನ ಬಲದಿಂದಲೂ ಈ ತಿಂಗಳ ಒಂದು ರಾಶಿ ಫಲದಿಂದಲೂ ಭಾಳಷ್ಟು ಒಳ್ಳೆಯ ಸಕಾರಾತ್ಮಕವಾಗಿ ಪರಿಹಾರ ಆಗ್ತಕ್ಕಂತಹ ದಿನ ನಡೀತಾ ಇದೆ. ಹಾಗಾಗಿ ದುರ್ಗಾದೇವಿಯ ಅಥವಾ ಅಮ್ಮನವರ ಒಂದು ವಿಶೇಷ ಅಲಂಕಾರ ಪೂಜೆ, ಸ್ತೋತ್ರಾದಿಗಳು, ದೀಪ ನಮಸ್ಕಾರ ಮತ್ತು ಕ್ಷೇತ್ರ ದರ್ಶನ, ಗಣಪತಿಯವರ ಕ್ಷೇತ್ರ ದರ್ಶನ, ಇದರಿಂದ ಈ ಮಾನಸಿಕ ಒಂದು ಸಮಸ್ಯೆಗಳು ಪರಿಹಾರ ಆಗ್ತದೆ. ವೃದ್ಧರಿಂದ ಅಥವಾ ವೃದ್ಧರಿಗೆ ಸ್ವಲ್ಪ ಪೀಡೆಗಳೇ ಜಾಸ್ತಿ ಇರ್ತದೆ ಕುಂಭರಾಶಿಯಲ್ಲಿ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮನೆ ಕಡೆ ಆಗಲಿ ವೃದ್ಧರೇ ಆದರೂ ಕೂಡ ಅವರು ಕೂಡ ಅವರವ್ರನ್ನ ನೋಡ್ಕೊಳ್ಬೇಕಾಗ್ತದೆ. ಅದೊಂದು ಸಮಸ್ಯೆ ಇದ್ದೇ ಇರ್ತದೆ ಸದ್ಯಕ್ಕೆ. ಕೊನೆಯದಾಗಿ ಮೀನರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ, ವಿಶೇಷವಾಗಿರ್ತಕ್ಕಂತಹ ವಾರ, ಬಂಧು ಮಿತ್ರರ ಸಮಾಗಮ, ಬಾಂಧವ್ಯ ವೃದ್ಧಿ, ಸ್ತ್ರೀ ಸೌಖ್ಯ, ಸ್ತ್ರೀಯರಿಂದ ಸೌಖ್ಯ, ಸಂಚಾರ, ಯಾತ್ರೆಗಳು ಮಾಡ್ತಕ್ಕಂತಹ ವಿಶೇಷ. ಅಂದರೆ ರುದ್ರದೇವರ ಮತ್ತು ಗಂಗಾದಿ ತೀರ್ಥಗಳ ಸಂದರ್ಶನ ಯೋಗ ಇತ್ಯಾದಿಗಳೆಲ್ಲ ಒಂದು ಯಾಕಂದರೆ ಈ ಚಂದ್ರ ಶುಕ್ರರು ಶುಭರಾಗಿ ಸಂಚಾರ ಮಾಡಿದಾಗ ಈ ಮಹಾಗ್ರಹನು ಶನಿಯು ವಕ್ರಿ
ತ್ಯಾಗ ಮಾಡಿದಾಗ ಏನೋ ಒಂದು ಚಾಲನೆ ಸಿಗ್ತದೆ ಅವರಿಗೆ. ಮೀನದಲ್ಲೇ ರಾಹುವಿನ ಸಂಚಾರವೂ ಆಗ್ತಾ ಇರೋದರಿಂದ ಈ ರೀತಿಯ ಸಂಚಾರ, ಯಾವುದೋ ಒಂದು ತೀರ್ಥಕ್ಷೇತ್ರ, ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಥವಾ ಅದರ ಒಂದು ಸಂದರ್ಶನ ಮಾಡಬೇಕು ಅಂತಕ್ಕಂಥ ಅನೇಕ ಸಾಧ್ಯತೆಗಳು ತೆರ್ಕೊಳ್ತಕ್ಕಂತಹ ಸಮಯವು ನಡೀತದೆ. ಇಷ್ಟು ದ್ವಾದಶ ರಾಶಿಗೆ ಶ್ರೀ ದುರ್ಗಾ ವಿನಾಯಕರ ದಿನ ಆಗಿರತಕ್ಕಂಥ ವಿಶೇಷದಲ್ಲಿ ಇರ್ತಕ್ಕಂಥ ತತ್ಕಾಲ ಗ್ರಹ ಗೋಚಾರದ ಫಲ. ಕಾಲರ್ಸ್ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.